ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನಾವೆಲ್ಲ ತೊಗಲಮಲಿಯ ಹಾಲು ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂಥನ ಮಾಡೋಣ. ತೊಗಲಮಲಿಯ ಹಾಲು ಕುಡಿದು ದೊಡ್ಡವರಾಗಿ ಶೀಲ ಮಾಡುತ್ತೀರಿ ನಾಡೆಲ್ಲ, ತೊಗಲಿನ ಆಟ ತಿಳಿಯದೋ ತಮ್ಮ, ತಗಲು ಮಾತು ಒಂದು ಚೂರಿಲ್ಲ ಅಂಥೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ. ಮಡಿ ಮೈಲಿಗೆ ಹೆಸರಿನೊಳಗೆ ಜಾತಿಗಳನ್ನು ಸೃಷ್ಟಿ ಮಾಡಿ ನಾವ ಶ್ರೇಷ್ಠರು ನಾವ ಶೀಲವಂತರು ಅಂಥೇಳಿ ಬೀಗು ಅಂತ ಜನರಿಗೆ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಚೆನ್ನಾಗಿ ಬುದ್ಧಿಯನ್ನು ಹೇಳ್ಯಾರ. ಎಲ್ಲರೂ ತಾಯಿಯ ಮೊಲೆ ಹಾಲು ಅಥವಾ ಹಸುವಿನ ಮೊಲೆಯಿಂದ ಬರ್ತಕ್ಕಂಥ ಹಾಲನ್ನು ಕುಡ್ದನ ದೊಡ್ಡವರಾಗ್ಯವಿ. ಈ ಒಂದು ಹಾಲು ಚರ್ಮದ ಮಲೆಯಿಂದಲೇ ಬಂದೈತಿ. ಅದನ್ನು ಕುಡಿದು ದೊಡ್ಡವರಾಗಿ ಶೀಲ ಮಾಡ್ತಿರಲ್ಲ, ನಾ ಹೇಳುವಂಥ ಮಾತು ಸುಳ್ಳಲ್ಲ, ಸರಿಯಾಗಿ ಇದನ್ನು ವಿಚಾರ ಮಾಡಿ ನೋಡ್ರಲ್ಲ ಅಂಥೇಳಿ ಆ ಸಂತ ಶರೀಫ್ ಸಾಹೇಬರು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಕುಡುಗೋಲ ಹಿಡಿದು ಕೂಲಿ ಮಾಡಿ ತುಂಬಿಸಬೇಕು ಈ ಚೀಲ, ಒಂದರೆಗಳಿಗೆ ಅನ್ನವಿಲ್ಲದಿರೆ ಸೈಲ ಬೀಳ್ತೈತೋ ಈ ತೊಗಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ತೊಗಲಿನ ವ್ಯಾಪ್ತಿಯನ್ನು ಕಾವ್ಯಾತ್ಮಕವಾಗಿ ಹೇಳುತ್ತಾ, ತೊಗಲಮಲೆಯ ಹಾಲು ಕುಡಿದು ದೊಡ್ಡವನಾದ ಮೇಲೆ ಪ್ರತಿಯೊಬ್ಬರೂ ಈ ಒಂದು ತೊಗಲ ಹೊಟ್ಟೆಯನ್ನು ತುಂಬಿಸ್ಬೇಕಾಕತಿ. ಅದಕ್ಕೆ ಈ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ವಿಧ ವಿಧವಾಗಿರ್ತಕ್ಕಂಥ ಕಾಯಕವನ್ನು ಅಂದ್ರೆ ಕೆಲಸವನ್ನು ಉದ್ಯೋಗವನ್ನು ಮಾಡಬೇಕಾಕತಿ. ಒಬ್ಬವ ಕುಡುಗೋಲು ಹಿಡಿದು ಹೊಲದಾಗ ಕೆಲಸ ಮಾಡಿದ್ರೆ ಅಲ್ಲಿ ಅವ ಹೊಟ್ಟೆ ತುಂಬಿಸ್ಕೋಬೋದು. ಮತ್ತೊಬ್ಬವ ಸೈನಿಕನಾಗಿ ಖಡ್ಗವನ್ನು ಹಿಡಿದ ವೈರಿಗಳು ಕೂಡ ಹೋರಾಟ ಮಾಡಿ ಅವ ತನ್ನ ಹೊಟ್ಟೆನ ತುಂಬಿಸ್ಕೋಬೋದು. ಮತ್ತೊಬ್ಬ ಲೇಖನಿಯನ್ನು ಹಿಡಿದ ಅಂದ್ರೆ ಲೇಖಕನಾಗಿ, ಕವಿಯಾಗಿ, ಶಿಕ್ಷಕನಾಗಿ ಅಥವಾ ಒಬ್ಬ ಕಾರ್ಕೂನನಾಗಿ ಅವ ಹೊಟ್ಟೆಯನ್ನು ತುಂಬಿಸ್ಕೋಬೋದು. ಹೊಟ್ಟಿನ ಮ್ಯಾಲೆ ಹೇಳೋದೇನಪ್ಪ ಅಂತಂದ್ರೆ, ಈ ಒಂದು ತೊಗಲಿನ ಚೀಲವನ್ನು ಯಾವುದಾದ್ರೂ ಒಂದು ಕಸಬನ್ನು ಮಾಡಿ ಅಂದ್ರೆ ಉದ್ಯೋಗವನ್ನು ಮಾಡಿನ ಈ ಹೊಟ್ಟೆಯನ್ನು ತುಂಬಿಸ್ಬೇಕಾಕತಿ. ಇಲ್ಲ ಅಂದ್ರೆ ಅದು ಸಡ್ಲಾಕತಿ ಅಂತ ಹೇಳ್ತಾರೆ. ಅಂದ್ರೆ ಸಡ್ಲ ಅಂದ್ರೆ ಈ ಶರೀರಕ್ಕೆ ನಾವು ಸರಿಯಾಗಿ ಹೊತ್ತಿಗೆ ಊಟೋಪಚಾರವನ್ನು ಕೊಡಲಿಲ್ಲ ಅಂತಂದ್ರೆ ಆ ಒಂದು ಶರೀರ ಅಶಕ್ತಕ್ಕತಿ ಅನ್ನೋದಕ್ಕೆ ಇಲ್ಲಿ ಅವರು ಸೈಲಕ್ಕತಿ ಅನ್ನತಕ್ಕಂಥ ಒಂದು ಪದವನ್ನು ಬಳಸ್ಯಾರ. ಇನ್ನು ಮುಂದಿನ ನುಡಿಯೊಳಗೆ, ಈ ತೊಗಲ ಉಸಾಬರಿ ಎಷ್ಟು ಮಾಡಬೇಕು, ಬೈಗು ಬೆಳಗು ಸಂಜೆಯ ತನಕ, ಅಸ್ಥಿರ ತೊಗಲುಟ್ಟಿ ಬಂತು ಸಾಯುವುದಕ್ಕೆ, ಗೊತ್ತು ಹತ್ತಲಿಲ್ಲೋ ಸವಿ ಸುಖಕ್ಕೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ದಿನವಿಡೀ ಶರೀರದ ಪೋಷಣೆಗಾಗಿ ಶ್ರಮ ಪಡುತ್ತಾನೆ ಇರಬೇಕಾಕತಿ. ಇಷ್ಟೆಲ್ಲ ಮಾಡಿದರೂ ಇದು ಶರೀರ ಶಾಶ್ವತ ಅಂತೇನಲ್ಲ, ಇದು ಅಸ್ಥಿರವಾದಂಥ ಶರೀರ. ಹೆಂಗಪ್ಪ ಅಂತಂದ್ರೆ ಇದು ಸಾಯೋ ಸಲುವಾಗಿ ಹುಟ್ಟಿ ಬಂದೈತೇನೋ ಅನ್ನುವಷ್ಟು ಕ್ಷಣಭಂಗುರವಾದದ್ದು ಅಂತ ಹೇಳ್ತಾರೆ ಅವರು. ಅಂದ್ರೆ ನಮ್ಮ ಒಟ್ಟು ಅನಿರೀಕ್ಷಿತ ಆದರೂ ಸಾವು ಅನ್ನುವಂಥದ್ದು ನಿಶ್ಚಿತವಾಗೈತಿ. ನಾವು ಎಂದು ಹುಟ್ಟೇವಿ, ಎಂದು ಈ ಭೂಮಿ ಮ್ಯಾಗ ಬಂದೇವಿ, ಅವತ್ತನ ಸಾವು ಅಂತಕ್ಕಂಥದ್ದನ್ನು ನಾವು ಬೆನ್ನಿಗೆ ಕಟ್ಕೊಂಡನ ಇಲ್ಲೇ ಬಂದೇವಿ. ಅಂದಮ್ಯಾಗ ಇದು ಎಂದಿದ್ರೂ ಒಂದು ದಿನ ಸಾಯೋದನ. ಇದು ಅಸ್ಥಿರವಾದಂಥ ಶರೀರ, ಇದು ನೀರಿನ ಮ್ಯಾಗಿನ ಗುರುಳಿದ್ದಂಗೆ, ಇದು ಯಾವಾಗ ಸಾಯ್ತೈತಿ ಹೇಳಕ್ಕೆ ಬರೋಂಗಿಲ್ಲ.
ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ಮಾಡಿದರೂ ಕೂಡ ಆ ಒಂದು ಸವಿ ಸುಖ ಅಂದ್ರೆ ಶಾಶ್ವತವಾದಂಥ ಸುಖದ ಮೂಲವಾದಂಥ ಆತ್ಮ ಆನಂದವನ್ನು, ಆತ್ಮಜ್ಞಾನವನ್ನು ಪಡೆಯುವಂಥ ಒಂದು ಗುರುತು ನಮಗೆ ಹತ್ತಲಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಆ ಶಾಶ್ವತವಾಗಿರ್ತಕ್ಕಂಥ ಆನಂದದ ಮಾರ್ಗ ದೊರೆಯಲಿಲ್ಲ ಅಂತೇಳಿ ಹೇಳ್ತಾರೆ. ಈ ಒಂದು ನುಡಿಯ ಒಟ್ಟು ಅರ್ಥವನ್ನು ಅಕ್ಕ ಮಹಾದೇವಿಯವರು ಒಂದು ವಚನದೊಳಗೆ ಸಹಿತ ನಾವು ಕಾಣ್ಬೋದು. ಅದು ಯಾವುದಪ್ಪ ಅಂತಂದ್ರೆ, ಹಗಲು 4 ಜಾವ ಹಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿದ್ದ ಮಹಾ ಗಣವನರಿಯರು ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಹೇಳ್ತಾರೆ. ಅಂದ್ರೆ ಹಗಲು 4 ಜಾವ ಅಂತಂದ್ರೆ ಒಂದು ಜಾವಕ್ಕೆ 3 ತಾಸಿಗೆ ಒಂದು ಜಾವ ಅಂತ ಹೇಳ್ತಾರೆ. ಹಂಗೆ 4 ಜಾವ ಅಂದ್ರೆ 4 3 12 ಅಂದ್ರೆ ಹಗಲು 12 ತಾಸು ಹಸನಕ್ಕೆ ಅಂದ್ರೆ ನಮ್ಮ ಈ ಶರೀರದ ಒಂದು ಹಸಿವನ್ನು ಹಿಂಗಿಸ್ಕೊಳ್ಳಿಕ್ಕೆ, ಶರೀರದ ಇತರೆ ಒಂದು ಆಸೆ ಅಂತಕ್ಕಂಥ ಹಸನವನ್ನು ತೀರಿಸ್ಕೊಳ್ಳೋ ಸಲುವಾಗಿನ ಪ್ರಯತ್ನ ಮಾಡ್ತೀವಿ. ಇನ್ನು ಇರುಳು ಅಂದ್ರೆ ರಾತ್ರಿ 4 ಜಾವ ಅಂದ್ರೆ ರಾತ್ರಿ 12 ತಾಸು ವ್ಯಸನ ಅಂದ್ರೆ ಈ ಒಂದು ಸ್ಪರ್ಶ ಸುಖಕ್ಕಾಗಿ ನಾವು ಆ ಒಂದು ವಿಷಯ ಸುಖಕ್ಕಾಗಿ ಪ್ರಯತ್ನವನ್ನು ಮಾಡ್ತೀವಿ. ಇದು ಹೆಂಗೆ ಆಕೈತಪ್ಪ ಅಂತಂದ್ರೆ, ಅಗಸರಾಮ ನೀರೊಳಗೆ ನಿತ್ತ ಸೆನ್ನಿಮಠ ಅರಿವಿ ಒಗಿತಾನಂದ್ರೂ ಕೂಡ ಅವ ಆ ನೀರೊಳಗಿದ್ರೂ ಬಾಯಾರಿ ಸತ್ತಂಗೆ, ನೀರಾಡಿಕೆಯಾಗಿ ಸತ್ತಂಗೆ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ. ಇದು ಯಾಕೆ ಹೇಳ್ತಾರೋ ಅಂತಂದ್ರೆ, ತಮ್ಮೊಳಗಿದ್ದಂಥ ಮಹಾಗಣ ಅಂದ್ರೆ ನಮ್ಮೊಳಗೆ ಇದ್ದಂಥ ಆ ಪರಮಾತ್ಮನ ಸ್ವಸ್ವರೂಪವಾಗಿರ್ತಕ್ಕಂಥ ಆತ್ಮಸ್ವರೂಪವನ್ನು, ಸುಜ್ಞಾನವನ್ನು ನಾವು ಅರಿಲಿಲ್ಲಲ್ಪ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕ ಮಹಾದೇವರು ಕೂಡ ಇಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ತೊಗಲಿಗೆ ತೊಗಲ ಮದುವೆ ಮಾಡಿದರು, ತೊಗಲಿಗೆ ಮಾಡ್ಯಾರೋ ಉಪಚಾರ, ಅರಿಶಿನ ಕುಂಕುಮ ಅರದು ಎರೆದು ಬರೀ ತೊಗಲಿಗೆ ಮಾಡ್ಯಾರೋ ಸಿಂಗಾರ ಅಂತೇಳಿ ಹೇಳ್ತಾರೆ. ಈ ಒಂದು ನುಡಿಯೊಳಗೆ ಹಗಲೆಲ್ಲ ಒಂದು ದುಡಿದ ಆ ಒಂದು ಮನುಷ್ಯ ಅಂದ್ರೆ ಹೆಣ್ಣಾಗಲಿ ಗಂಡಾಗಲಿ ವಯಸ್ಸಿಗೆ ಬಂದ ಮೇಲೆ ಗಂಡು ಹೆಣ್ಣಿಗೆ ಮದುವೆ ಮಾಡ್ತಾರೋ, ಇದು ಎಲ್ಲರಿಗೂ ಗೊತ್ತಿದ್ದದ್ದ. ಆ ಎರಡು ಕೇವಲ ತೊಗಲುಗಳೇ ಅಂದ್ರೆ ಆತ್ಮಜ್ಞಾನವನ್ನು ಅರಿಯದನ ಕೇವಲ ದೇಹ ಭಾವದೊಳಗಿರ್ತಕ್ಕಂಥ 2 ತೊಗಲುಗಳನ್ನು ಕೂಡಿಸಿ ಮದುವೆ ಮಾಡ್ತಾರೋ. ಇಂಥ ಒಂದು ಸಂದರ್ಭದೊಳಗೆ ಮಾಡುವಂಥ ಉಪಚಾರಗಳೇನದಾವು, ಅರಿಶಿನ ಕುಂಕುಮ ಹಚ್ಚೋದು, ಸುರಿಗೆ ನೀರು ಹಾಕೋದು, ಬಾಶಿಂಗ ಕಟ್ಟೋದು, ಇವೆಲ್ಲ ಏನದಾವಲ್ಲ ಇವು ತೊಗಲಿಗೆ ಮಾಡುವಂಥ ಉಪಚಾರದವು ಅಂಥೇಳಿ ಅವ್ರು ಹೇಳ್ತಾರೆ. ಇವೆಲ್ಲವೂ ನಮಗೆ ಬಾಹ್ಯವಾಗಿ ನಡೀತಕ್ಕಂಥ ಒಂದು ಸಂಸಾರಿಕ ಗದ್ದಲ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಕುರಿಗಳು ಕಬ್ಬಿನ ಹೊಲವನ್ನು ಹೊಕ್ಕರು ಅವು ಸಿಹಿಯಾದಂಥ ಒಂದು ಕಬ್ಬನ್ನು, ಆ ಕಬ್ಬಿನ ರಸವನ್ನು ಹೀರಿದ ಕೇವಲ ಆ ಕಬ್ಬಿನ ಸ್ವಾಗಿ ಮಾತ್ರ ಹೆಂಗೆ ತಿಂತಾವು, ಹಂಗೆ ನಾವೆಲ್ಲ ಹೊರಗಿನ ಶೃಂಗಾರಕ್ಕೆ ಬೆನ್ನು ಹತ್ತಿ, ಈ ಶರೀರ ಸುಖಕ್ಕಾಗಿ ಬೆನ್ನು ಹತ್ತಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಅಥವಾ ಆತ್ಮಶ್ರೀಯನ್ನು ಮರ್ತೇವಿ. ಅದನ್ನು ನಾವೊಬ್ಬರು ಯಾರು ಅರಿಲಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ತೊಗಲ ಮೆಚ್ಚಿ ಮೂಗು ಮುಚ್ಚಿ ವೀರರು ಮಗ್ಗುಲಾದವೆಂಬುದು ಗುಲ್ಲ, ಇಂದ್ರ ಚಂದ್ರ ಋಷಿ ರಂಧ್ರದೇ ಸತ್ತರು ಎಂದರೆ ಯಾರು ಇದಿರಿಲ್ಲ ಅಂತೇಳಿ ಹೇಳ್ತಾರೆ.
ಈ ಒಂದು ನುಡಿಯೊಳಗೆ ತೊಗಲಿನ ಆರ್ಭಟವನ್ನು ಇನ್ನೂ ವಿಶಿಷ್ಟವಾಗಿ ವರ್ಣನೆಯನ್ನು ಮಾಡ್ಯಾರ. ವೀರಾದಿ ವೀರರೆಲ್ಲರೂ ಈ ಒಂದು ದೇಹ ಸುಖವನ್ನು ಮೆಚ್ಚಿ ಮೂಗು ಮುಚ್ಚಿ ಮಗ್ಗಳಾದರು. ಮೂಗು ಮುಚ್ಚಿ ಅಂತಕ್ಕಂಥ ಶಬ್ದ ಬಹಳ ಇಲ್ಲಿ ಅದ್ಭುತವಾಗಿ ಪ್ರಯೋಗ ಆಗೈತಿ. ಮೂಗು ಮುಚ್ಚಿ ಅಂದ್ರೆ ಆಚಾರಗೆಟ್ಟು ಅಂತಕ್ಕಂಥ ಅರ್ಥ ಬರ್ತೈತಿ. ಇನ್ನು ಮೂಗು ಅಂದ್ರೆ ಒಂದು ಆಚಾರದ ಸಂಕೇತ ಅಂತಲೂ ನಾವು ಇಲ್ಲೇ ತಿಳ್ಕೊಬೇಕಾಕೈತಿ. ಮುಖಕ್ಕೆ ಹೆಂಗೆ ಮೂಗು ಶೃಂಗಾರ ಆಯಿತು ಹಂಗೆ ಭಕ್ತ ಆದಂಥವಾಗ ಆಚಾರನ ಶೃಂಗಾರ. ಅದಕ್ಕೆ ಕಾಮಸುಖಕ್ಕೆ ಬಲಿಯಾದ ಅನೇಕರು ಆಚಾರಗೆಟ್ಟ ಸತ್ವಾದರು ಅಂತಕ್ಕಂಥದ್ದು ಇಡೀ ಜಗತ್ತಿಗಿನ ಗೊತ್ತಿರುವಂಥ ಒಂದು ಸಂಗತಿ. ಇಂದ್ರ ಚಂದ್ರ ಋಷಿಗಳು ಅನೇಕರು ಸಹಿತ ಯೋನಿ ಸುಖವನ್ನು ಬಯಸಿ ಹತರಾಗಿ ಹೋದರೆಂಬುದನ್ನು ಇಲ್ಲಿ ನಾವು ಹೇಳಿದ್ರೆ ಅದನ್ನು ಯಾರೂ ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶರೀಫ್ ಸಾಹೇಬರು ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಜಪ ತಪ ಎಂದು ಸನ್ಯಾಸಿಯಾಗುತ್ತಿ ಬೂದಿಯೆಲ್ಲ ಮೈಗೆ ಪೂಸಿ ಶಿವ ಎಂದು ಶಿವಧ್ಯಾನ ನಡೆಸತಿ ತೊಗಲ ಮ್ಯಾಲ ಕೂತು ಜಪ ಎನಿಸಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ತೊಗಲಿಲ್ಲದ ಜಾಗನ ಇಲ್ಲ. ಈ ಸಂಸಾರ ಮಿಥ್ಯೆ ಒಂದು ಸಾಧಕನಿಗೆ ಬಾಧಕವೆಂದು ಅದನ್ನು ತ್ಯಜಿಸಿ ಶಾಶ್ವತವಾದಂಥ ಶಿವಸುಖವನ್ನು ಪಡೆಯುವ ಮೈತುಂಬ ಬೂದಿ ಹಚ್ಚಿಕೊಂಡ ಜಪ ತಪ ನಡೆಸಿ ಶಿವಧ್ಯಾನ ಮಾಡುವಂಥ ಸನ್ಯಾಸಿ ಹುಲಿ ಅಥವಾ ಜಿಂಕೆ ಚರ್ಮದ ಮೇಲೆ ಕುಳಿತ ಮಂತ್ರವನ್ನು ಜಪ ಮಾಡ್ತಾನು ಅಂತೇಳಿ ಅವರು ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ಬಂದು ಬಳಗ ಮುಂದೆ ಮಾಡುತ್ತಾ ಬರ್ತೀರಿ ತೊಗಲಿನ ಬೀಗರು ಇರ್ತೀರಿ ಶಿಶುನಾಳ ದೇಶನ ಪಾದಕ್ಕೆ ಬೀಳಿರಿ ತೊಗಲ ನೆಚ್ಚಿದರ ನೀವು ಅಳುತ್ತೀರಿ ಅಂತೇಳಿ ಹೇಳ್ತಾರೆ. ಈ ಒಂದು ಕೊನೆ ನುಡಿಯೊಳಗೆ ಎಲ್ಲ ಜಗತ್ತಿನ ಸಂಬಂಧಗಳು, ದೇಹ ಸಂಬಂಧಗಳು ಅಥವಾ ರಕ್ತ ಸಂಬಂಧಗಳು, ಸೋದರ ಸೋದರಿಯರು, ಬೀಗರ ಬಿಜ್ಜರು ಎಲ್ಲರೂ ಈ ಒಂದು ತೊಗಲಿನ ಸಂಬಂಧಿಕರೇ, ಅಂದ್ರೆ ಈ ದೇಹದ ಸಂಬಂಧಿಕರೇ ಅಂತೇಳಿ ಹೇಳ್ತಾರೆ. ಭಕ್ತಿ ಸಂಬಂಧಿಕರು, ತತ್ವ ಸಂಬಂಧಿಕರು ಭಾಳ ಕಡಿಮೆ. ಎಷ್ಟು ಕಡಿಮೆ ಅಂತಂದ್ರೆ ಒಬ್ಬರೂ ಇಲ್ಲವೇನೋ ಅಂತಕ್ಕಂಥ ಅನುಮಾನ ಬರುವಷ್ಟು ಇದೇನಪ್ಪ ಅಂತಂದ್ರೆ ತಾತ್ವಿಕವಾಗಿ ಆತ್ಮಜ್ಞಾನ ಬಗ್ಗೆ ಚಿಂತೆಯನ್ನು ಮಾಡುವಂಥವರು ಯಾರೂ ಒಬ್ಬರು ಸಂಬಂಧಿಕರು ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆಯದಾಗಿ ಶರೀಫ್ ಸಾಹೇಬ್ರು ಏನು ಹೇಳ್ತಾರೋ ಅಂತಂದ್ರೆ ಪರಮಾತ್ಮನ ಕಡೆಗೆ ಬರ್ರಿ, ಅವನೊಬ್ಬನೇ ಎಲ್ಲರಿಗೂ ಆಶ್ರಯದಾತದಾನು. ಕೇವಲ ಈ ಒಂದು ತೊಗಲ ದೇಹವನ್ನು ನಂಬಿದ್ರೆ ಕೊನೆಗೆ ಅಳುವುದೊಂದು ದಾರಿ ನಿಮಗೆ ಉಳಿತೈತಿ. ಅದನ್ನು ಬಿಟ್ಟು ಬೇರೆ ಏನೋ ಈ ಒಂದು ಜಗತ್ತಿನೊಳಗೆ ನಿಮಗೆ ಉಳಿಯೋದಿಲ್ಲ ಅಂತೇಳಿ ಹೇಳ್ತಾರೆ. ಅನ್ನುವಲ್ಲಿಗೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. श्री सिद्धारूढ़ महाराज की जय, श्रीमन निजगुण शिवयोगी महाराज की जय।